ನಮಸ್ಕಾರ. ನನ್ನ ಹೆಸರು ಶ್ರುತಿ ಅಂತ. ನಾನು ಕಾಮಾಕ್ಷಿ ಹಾಸ್ಪಿಟಲ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟರ್ ಆಗಿ ಕಳೆದ 11 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾವು ಬೆಟ್ಟಳ್ಳಿ ಮಾರಮ್ಮನ ದಯೆಯಿಂದ ಇಲ್ಲಿ ನಮ್ಮ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಆದ ಡಾಕ್ಟರ್ ಶಿವರಾಮ್ ಅವರ ಕಡೆಯಿಂದ ಟ್ರಸ್ಟ್ ಕಡೆಯಿಂದ ಇಲ್ಲಿ ನಮಗೆ ಶಿಬಿರ ತಪಾಸಣೆ ಮಾಡಿಸಿದ್ದಾರೆ. ಖುಷಿ ಆಯಿತು. ತುಂಬ ಜನ ಬಂದಿದ್ದಾರೆ, ಇಲ್ಲಿ ಸೌಲಭ್ಯವನ್ನು ಪಡೆದಿದ್ದಾರೆ. ತುಂಬ ಜನಕ್ಕೆ ಆರೋಗ್ಯ ಕೊಡಲಿ, ದೇವರು ಶಾಂತಿ ಕೊಡಲಿ, ನೆಮ್ಮದಿ ಕೊಡಲಿ ಅಂತ ನಾವು ಹಾರೈಸ್ತೀವಿ. ಮತ್ತು ಮುಂದೆನೂ ನಾವು ಕಾಮಾಕ್ಷಿ ಹಾಸ್ಪಿಟ್ಲು ಯಾವಾಗಲೂ ಸಮಾಜ ಸೇವೆಯಲ್ಲಿ ಅಡಗಿಸ್ತಿರ್ತೀವಿ. ಹಾಗಾಗಿ ಏನಾರ ಇದ್ದರೆ ದಯವಿಟ್ಟು ಬನ್ನಿ, ನಮ್ಮಲ್ಲಿ ನಾವು ಸಹಕಾರ ಮಾಡೋಕ್ಕೆ ಯಾವಾಗಲೂ ಲಭ್ಯವಾಗಿದ್ದೀವಿ, ಸಿದ್ಧವಾಗಿದ್ದೀವಿ. ನಮಸ್ಕಾರ. ಯಾವ ಕಾಯಿಲೆಗಳಿಗೆ ನಾವು ಎಲ್ಲ ಕಾಯಿಲೆಗಳಿಗೂ ಇದು ಮಾಡ್ತೀವಿ, ಎಕ್ಸೆಪ್ಟ್ ಕಣ್ಣು ಮತ್ತು ಕ್ಯಾನ್ಸರ್ ಇದಕ್ಕೆ ನಮ್ಮಲ್ಲಿ ಇಲ್ಲ. ಬೇರೆ ಎಲ್ಲ ಇದ್ರೂ ನಾವು ಹಾಸ್ಪಿಟಲ್ನಲ್ಲಿ ಇದು ಮಾಡ್ತಾಯಿದ್ದೀವಿ, ಚಿಕಿತ್ಸೆ ಕೊಡ್ತೀವಿ ನಾವು. ಶುಗರ್ ಪೇಷಂಟ್ಗಳು ಜಾಸ್ತಿ ಇದ್ದಾರೆ. ಈಗ ಇಲ್ಲೂ ತುಂಬ ಜನ ಬರ್ತಿದ್ದಾರೆ. ಮತ್ತು ನಾವು ಇಲ್ಲಿ ತಪಾಸಣೆಯಲ್ಲಿ ನೋಡಿರೋ ಥರ ಸುಮಾರು ಜನ ಹೆಂಗಸರಿಗೆ ಪಾಪ ಇದು ಮಂಡಿ ನೋವು ಅಂದ್ಕೊಂಡೇ ಬರ್ತಾರೆ. ಹಾಗಾಗಿ ಬನ್ನಿ, ನಮ್ಮಲ್ಲಿ ಆರ್ಥೋಪೆಡಿಕ್ ಇದೆ, ನೋಡ್ತಾರೆ. ಅದಕ್ಕೆ ಏನು ಮಾಡಬೇಕು ಮಾಡಿಸೋಣ. ಶುಗರ್ ಪೇಷಂಟ್ ಮತ್ತು BP ಪೇಷಂಟ್ಗಳಿಗೆ ಅವರ ದೈನಂದಿನ ಜೀವನ ಹೇಗಿರಬೇಕು ಅಂತ ನೀವು ಹೇಳಕ್ಕೆ ಬಯಸ್ತೀರಾ? ನನಗಿನ್ನ ಬೆಟರು ಸರ್ ಇದ್ದಾರೆ, ಅವ್ರು ಹೇಳ್ತಾರೆ. ಯಾಕಂದರೆ ನಂದು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲ, ನಾನು ಅಲ್ಲಿ ಅಡ್ಮಿನ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮಲ್ಲಿ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ, ಸೀನಿಯರ್ಸೇ ಇದ್ದಾರೆ. ಮೈಸೂರಿನಲ್ಲೇ ಸೀನಿಯರ್ಸು ಡಾಕ್ಟರ್ಸ್, ಫಿಸಿಷಿಯನ್ಸ್ ಇದ್ದಾರೆ ನಮ್ಮಲ್ಲಿ. ಬನ್ನಿ, ಅವ್ರು ನೋಡ್ತಾರೆ, ಅದಕ್ಕೆ ಏನು ಮಾಡಬೇಕು ಹೇಳ್ಕೊಡ್ತಾರೆ. ನಿಮ್ಮ ದೈನಂದಿನ ನಡವಳಿಕೆ ಹೇಗೆ ಚೇಂಜ್ ಮಾಡ್ಕೋಬೇಕು ಅದರಲ್ಲೇ ಸುಮಾರು ಇದು ಗುಣಮುಡಿಸ್ಬೋದು. ಸೊ ಹಾಗಾಗಿ ಬಂದು ಕೇಳ್ಕೊಳ್ಳಿ, ಹೇಳ್ಕೊಡ್ತಾರೆ. ಆ ಥರ ನೀವು ಅಳವಡಿಸಿದ್ರೆ ನಿಮಗೆ ಖಂಡಿತ ಹುಷಾರಾಗುತ್ತೆ. ಶ್ರುತಿ ಅಂತ. ಶ್ರುತಿ ಅವರು ನಮ್ಮ ಆಯ್ ಮೈಸೂರು ಚಾನಲ್ ಇಷ್ಟೊತ್ತಿನಲ್ಲಿ ಮಾತಾಡೋದು, ಅವರ ವೃತ್ತಿ ಜೀವನದ ಒಂದು ಅನುಭವನ ಹೇಳ್ಕೊಟ್ರು. ಮತ್ತು ಕಾಮಾಕ್ಷಿ ಹಾಸ್ಪಿಟಲ್ ಸಹಾಯದೊಂದಿಗೆ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನದಲ್ಲಿ ಒಂದು ಟ್ರಸ್ಟ್ ಮುಖಾಂತರ ಇಟ್ಟಿರುವ ಒಂದು ತಪಾಸಣಾ ಶಿಬಿರಕ್ಕೆ ಬಂದು ಸಹಕಾರ ಕೊಟ್ಟರು. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದನ ಹೇಳ್ತಾ, ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ಫ್ಯೂಚರ್ ಚೆನ್ನಾಗಿರಲಿ ಅಂತ ನಮ್ಮ ಕಡೆಯಿಂದ ಬಯಸ್ತಾ ಇದ್ದೀವಿ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು.